ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳಿಕ್ ಬಂದಿದ್ದೀನಿ ಅಂತ ಹೇಳಿದ್ರೆ, ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ, ಏನಂತ ಹೇಳಿ ಹೇಗಾದ್ರೂ ಮಾಡಿ ನಾವು ಹಣವನ್ನ ಮಾಡಬೇಕು, ಮೀನ್ಸ್ ಮನಿಯನ್ನ ಮೇಕ್ ಮಾಡಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಅದು ಹೇಗೆ ನಾವು ಮಾಡೋದು ಅಂತ ಹೇಳಿಕೊಡ್ಲಿಕ್ಕೆ ಬಂದಿದ್ದೀನಿ. ಹೇಗೆ ಮಾಡೋದಪ್ಪ ಅಂತ ಹೇಳ್ತೀರಾ, ನಿಮ್ಗೆಲ್ರಿಗೂ ಗೊತ್ತು ಶೇರ್ ಮಾರ್ಕೆಟ್. ಇದೇನು ಶೇರ್ ಮಾರ್ಕೆಟ್ ಅಂತ ತಕ್ಷಣ ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಶೇರ್ ಮಾರ್ಕೆಟ್ ಅಂತ ಹೇಳಿದ್ರೆ ಸಿಂಪಲ್. ಏನಪ್ಪಾ ಅಂತ ಹೇಳಿದ್ರೆ ದುಡ್ಡನ್ನ ಹಾಕಿ ದುಡ್ಡನ್ನ ತೆಗೆಯೋದು. ದುಡ್ಡನ್ನ ಯಾವ ರೀತಿ ಬೆಳೆಸುತ್ತೆ ಅನ್ನೋದನ್ನ ಈ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಕಲಿಸ್ಕೊಡ್ತೀನಿ. ನಿಮ್ಗೆ ಗೊತ್ತಿರಬೇಕು ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ಟ್ರಿಕ್ಸ್ಗಳು. ಆ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಒಂದು ದಿನಕ್ಕೆ ಯಾವ ರೀತಿಯಾಗಿ ನಾವು ಆದಾಯವನ್ನ ಮೀನ್ಸ್ ಇನ್ಕಮ್ ಅನ್ನ ತಗೋಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೇಗಪ್ಪ ಅಂತ ಹೇಳಿದ್ರೆ ನಿಮ್ಗೆ ಕೇಳಿರ್ತೀರಾ ಇಂಟ್ರಾಡೇ ಟ್ರೇಡಿಂಗ್ ಅಂತ. ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ, ಆವತ್ತು 10 ರೂಪಾಯಿ ಹಾಕಿದ್ರೆ ನಮಗೆ 11 ರೂಪಾಯಿ ವಾಪಸ್ ಬಂದ್ರೆ ಅದು ಅವತ್ತೊಂದೇ ಆಗಿರ್ಬೇಕು. ಇಲ್ಲ ನಾಳೆ ಮಾಡ್ತೀನಿ ಅಂದ್ರೆ ಅದು ಬೇರೆ ಆಗುತ್ತೆ. ನಾನು ಇವತ್ತು 10 ರೂಪಾಯಿನ ಇನ್ವೆಸ್ಟ್ ಮಾಡಿ ನನಗೆ 1 ರೂಪಾಯಿನ ಲಾಭ ತಗೊಂತೀನಲ್ಲ, ಅದು ಇವತ್ತೇ ಆಗಬೇಕು, ಇಂದೇ ಆಗಬೇಕು. ಇದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರಿತೀವಿ. ಹಾಗಿದ್ರೆ ಬನ್ನಿ, ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಯಾವ ರೀತಿ ನಾನು ಮಾಡಿದೀನಿ ಅದನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತಾ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಹೋಗ್ತೀನಿ. ಬನ್ನಿ, ಹಾಗಿದ್ರೆ ಇಂಟ್ರಾಡೇ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಹೇಗಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ನಿಮ್ಗೆ ಇಲ್ಲಿ ಹೇಳಿಕ್ ಬಂದಿರತಕ್ಕಂಥ ವಿಷಯ, ಕೆನರಾ ಬ್ಯಾಂಕ್ ಅಂತ ಒಂದು ಶೇರ್ ಇದೆ ಅಲ್ವಾ, ಅದನ್ನೇ ನೋಡ್ತಿದ್ದೀರಾ. ಇಲ್ಲಿ ಕೆನರಾ ಬ್ಯಾಂಕ್ ಅಂತ CANBK ಅಂತ ಇದೆಯಲ್ಲ, ಇದನ್ನ ನಾನು ಟುಡೇ ಮಾರ್ನಿಂಗ್ ಎಷ್ಟು ರೂಪಾಯಿಗೆ ತಗೊಂಡಿದ್ದೀನಪ್ಪ ಅಂತ ಹೇಳಿದ್ರೆ 124. ಒಂದು ಇಂಟ್ರಾಡೇ ಟ್ರೇಡಿಂಗ್ ನಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಈ ಒಂದು ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಹೇಗೆ ಮಾಡಿದ್ದೀನಪ್ಪ ಅಂತ ಹೇಳಿದ್ರೆ, ನಾನು ಮೊದಲನೇದಾಗಿ 124.25 ರೂಪಾಯಿಗೆ ಒಂದು ಶೇರನ್ನು ತಗೊಂಡೆ. ಅದು ಕೆನರಾ ಬ್ಯಾಂಕ್ ಶೇರನ್ನು. ಅದು ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ನಿಮಗೆ ಮಾರ್ಕೆಟ್ ವ್ಯಾಲ್ಯೂನಲ್ಲಿ ತೋರಿಸ್ತಾ ಇದೆ ನೋಡಿ, ಮಾರ್ಕೆಟ್ ವ್ಯಾಲ್ಯೂ ಅಂತ ಇದೆಯಲ್ಲ ಆ ಒಂದು ಬಾಕ್ಸನ್ನು ನೋಡಿ, 124.40 ರೂಪೀಸ್ಗೆ ಬಂದು ನಿಂತಿದೆ. ಹೇಗಪ್ಪ ಇದು ಅಂತ ಹೇಳಿದ್ರೆ, ಮಾರ್ನಿಂಗ್ ಇದು ಆಗಿರೋದು ಎಷ್ಟು ನಿಮಿಷದಲ್ಲಿ, ಕೇವಲ 10 ನಿಮಿಷ ಮಾರ್ಕೆಟನ್ನು ಅಬ್ಸರ್ವ್ ಮಾಡಿದಾಗ ಈ ಒಂದು ಶೇರನ್ನ ಬೆಲೆ ಇಷ್ಟಾಗಿದೆ. ಹೇಗಾಯ್ತಪ್ಪ ಇದು ಅಂತ ಹೇಳಿದ್ರೆ, ನಾವು ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ, ಮಾರ್ಕೆಟ್ 9:15 ಓಪನ್ ಆಗುತ್ತೆ. 9:15 ಒಂದು 5ರಿಂದ 10 ನಿಮಿಷದ ಒಂದು ಕ್ಯಾಂಡಲ್ ಸ್ಟಿಕ್ ಅನ್ನ ಅಂತ ಬರುತ್ತೆ. ಸಿಂಪಲ್ ಅದು. ನೀವು ಅಲ್ಲೇ ಮೊಬೈಲಲ್ಲೇ ಕ್ಲಿಕ್ ಮಾಡೋದ್ರಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಅಂತ ತೋರಿಸುತ್ತೆ. ಅದನ್ನ 10 ನಿಮಿಷಕ್ಕೆ ನೀವು ಹಾಕೋಬೇಕು. 10 ನಿಮಿಷಕ್ಕೆ ಕ್ಯಾಂಡಲ್ ಸ್ಟಿಕ್ ನ ಹಾಕೊಂತೀರಾ. ಹಾಕೊಂಡಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗೋಗುತ್ತೆ ಶೇರು ಕೆಳಗಡೆ ಹೋಗುತ್ತೋ ಅಥವಾ ಮೇಲ್ಗಡೆ ಹೋಗುತ್ತೋ. ಕೆಳಗಡೆ ಮೀನ್ಸ್ ಡೌನ್ ಆಗುತ್ತೋ, ಮೇಲ್ಗಡೆ ಮೀನ್ಸ್ ಅಪ್ ಆಗುತ್ತೋ ಶೇರಿನ ವ್ಯಾಲ್ಯೂ ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ನಿಮಗೆ ಶೇರಿನ ವ್ಯಾಲ್ಯೂ ಗೊತ್ತಾದ್ಮೇಲೆ ನೀವೇನ್ ಮಾಡಬೇಕು, ಅಪ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ನೀವು ಬೈ ಮಾಡಕ್ ಹೋಗ್ಬಾರ್ದು. ಯಾಕಪ್ಪ ಅಂತ ಹೇಳಿದ್ರೆ, ಒಂದ್ಸಲ ಅದು ಅಪ್ ಆದ ತಕ್ಷಣ ಅದು ಅದೇ ರೇಂಜಲ್ಲಿ ಇರುತ್ತೆ ಅಂತ ನಮ್ಗೆ ಹೇಳಲಿಕ್ಕೆ ಬರಲ್ಲ, ಅದು ಡೌನ್ ಆಗಲೂಬಹುದು. ಸೊ ನಾವು ಒಂದು ನಿಮಿಷ ಏನು ಮಾಡಬೇಕು, ವೆಯ್ಟ್ ಮಾಡಬೇಕು. ಒಂದು 2 ಮಿನಿಟ್ಸ್ ವೆಯ್ಟ್ ಆದಮೇಲೆ ಅದು ಯಾವ ರೀತಿ ಜಿಗ್ಜಾಗ್ ಆಗುತ್ತೆ, ಮೀನ್ಸ್ ಅಪ್ ಆಗುತ್ತೆ ಡೌನ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ನಾವು ಶೇರನ್ನ ಪರ್ಚೇಸ್ ಮಾಡಬೇಕು. ಮ್ಯಾಮ್ ಇದು ಹೇಗೆ, ನಿಮ್ಗೇನೋ ಗೊತ್ತು ಹೇಳ್ತೀರಾ, ಅದನ್ನ ನಾವು ಯಾವ ರೀತಿ ಅಬ್ಸರ್ವ್ ಮಾಡೋದು ಅಂತ ಹೇಳಿದ್ರೆ, ನೀವು ಕ್ಯಾಂಡಲ್ ಸ್ಟಿಕ್ಕನ್ನು 10 ನಿಮಿಷಕ್ಕೆ ಹಾಕೊಳ್ಳಿ ಅಂತ ಹೇಳಿದೆ ಅಲ್ವಾ, ಆ ಒಂದು ಕ್ಯಾಂಡಲ್ ಸ್ಟಿಕ್ನ ಬೇಸ್ಡ್ ಮೇಲೆ ನೀವೇನು ಮಾಡಿ, ಮಾರ್ಕೆಟ್ ಡೌನ್ ಆಗುತ್ತಾ ಅಪ್ ಆಗುತ್ತೋ ಅನ್ನೋದನ್ನ ಅಬ್ಸರ್ವ್ ಮಾಡಿ. ನಿಮ್ಮ ಒಂದು 124 ರೂಪಾಯಿ 25 ಪೈಸೆ ಇದ್ದಿದ್ದ ಶೇರನ್ನ ನಾನು 124.22 ಬಂದರೆ ತಗೊತೀನಿ ಅಂತ ಹೇಳಿ ಒಂದು ಬೆಲೆನ ಲಿಮಿಟಲ್ಲಿ ಫಿಕ್ಸ್ ಮಾಡಿಬಿಡಿ. ಆ ಒಂದು ಲಿಮಿಟಲ್ಲಿ ಫಿಕ್ಸ್ ಮಾಡಿದಾಗ ನಿಮಗೆ ಅದು ಆಟೋಮೆಟಿಕ್ಕಾಗಿ ಏನಾಗುತ್ತೆ, 124.25 ರೂಪಾಯಿ ಇರ್ತಕ್ಕಂಥ ಶೇರು 122ಕ್ಕೆ ಬಂದೇ ಬರುತ್ತೆ. 124.22ಕ್ಕೆ ಅಥವಾ 23ಕ್ಕೆ ಬಂದೇ ಬರುತ್ತೆ. ಆವಾಗ ಏನು ಮಾಡಿ, ನೀವು ಶೇರನ್ನು ತಗೊಂಡ್ಬಿಟ್ಟು ಪರ್ಚೇಸ್ ಮಾಡಿ. ಸೇಮ್ ಅದೇ 5 ನಿಮಿಷದ ಕ್ಯಾಂಡಲ್ ಸ್ಟಿಕ್ಕನ್ನು ನೋಡ್ತಾ ಹೋದಾಗ ಆ ಶೇರ್ ಏನಾಗುತ್ತೆ, ತೀರಾ ಕೆಳಗಡೆ ಬರಲ್ಲ, ತೀರಾ ಮೇಲಕ್ಕೂ ಹೋಗಲ್ಲ, ಒಂದು ಮೀಡಿಯನ್ ಆಗಿ ಅಪ್ ಡೌನ್ ಆಗ್ತಾ ಇರುತ್ತೆ. ಆ ಒಂದು ಟೈಮಲ್ಲಿ 124.22 ಇದ್ದಿದ್ದು ಆಟೋಮೆಟಿಕಲಿ 2.5, 2.6, 2.7 ಹಾಗೇನೆ 3.4 ಆ ಥರ ಆಗ್ಬೋದು. ಇಲ್ಲ ಆಗಿದ್ದೀರಾ ನನ್ನ ಶೇರು, ಆ ರೀತಿ ಆದಾಗ ನಿಮ್ಗೆ ಏನಾಗುತ್ತೆ, ಶೇರು ಸ್ಕ್ವೇಡ್ ಆಫ್ ಆಗುತ್ತೆ. ಸ್ಕ್ವೇಡ್ ಆಫ್ ಆದ್ಮೇಲೆ ನಿಮ್ಗೆ ಬಂದೋಯ್ತು ಪ್ರಾಫಿಟ್, 20 ಪೈಸೆ ಪ್ರಾಫಿಟ್ ಬಂತು. ನನಗೆ ಇಲ್ಲಿ ತೋರಿಸ್ತಿದೆ ನೋಡಿ, 15 ಪೈಸೆ ಪ್ರಾಫಿಟ್. ಈ ಪ್ರಾಫಿಟ್ ನನಗೆ ಬಂದಿದೆ. ಸೊ ನಾನೇನ್ ಮಾಡ್ತೀನಿ, ಇವಾಗ ಇದನ್ನ ಮಾರಾಟ ಮಾಡಬೇಕು ಅಂತ ಹೇಳಿ, ಸಾಕು ನನಗೆ 15 ಪೈಸೆ ಸಾಕಪ್ಪ ಅಂತ ಹೇಳಿ ಏನ್ ಮಾಡ್ತೀನಿ, ಎಕ್ಸಿಟ್ ಆಗ್ತೀನಿ. ಅದರಲ್ಲಿ 5ರಿಂದ 6 ಪೈಸೆ ನೀವು ಟ್ಯಾಕ್ಸು ಡಿಡಕ್ಷನ್ ಅಂತ ಹೋದ್ರೂ ಇನ್ನು 10 ಪೈಸೆ ದುಡ್ಡು ಉಳಿಯುತ್ತೆ. ಇದು ಒಂದು ಶೇರಿಗೆ. ಇದೇ ಥರ ಶೇರನ್ನ ನೀವು 20 ಶೇರು 30 ಶೇರು ಆ ಥರ ಫೈನಲೈಸ್ ಆಗಿ ತಗೊಂಡ್ರೆ 11ರಿಂದ 12 ರೂಪಾಯಿ ಒಂದು ದಿನಕ್ಕೆ, ಅದು 5 ನಿಮಿಷದಲ್ಲಿ ಪ್ರಾಫಿಟ್ ಆಗುತ್ತೆ. ಈ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ನೀವೇನಾದರೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಕೊಂಡು ಇಂಟ್ರಾಡೇ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿಕ್ಕೆ ಬಂದಿದ್ದೀನಿ. ಸೊ ಇದನ್ನು ನೀವು ಸಿಂಪಲ್ ಆಗಿ, ಇದಕ್ಕೆ ಯಾವುದೇ ರೀತಿ
ಏನಪ್ಪ 7/21 ರೂಲ್ಸ್ ಆಗಲಿ ಅಥವಾ A to B ರೂಲ್ಸ್ ಆಗಲಿ ಯೂಸ್ ಮಾಡೋ ಹಾಗಿಲ್ಲ. ಸಿಂಪಲ್ ಕಾಮನ್ ಸೆನ್ಸನ್ನು ಬಳಸ್ಕೊಂಡು ನೀವು ಶೇರ್ ಮಾರ್ಕೆಟನ್ನಿಗೆ ಬಂದರೆ ಚಿಕ್ಕದಾಗಿ ಪುಟ್ಟದಾಗಿ ನೀವು ಇನ್ವೆಸ್ಟ್ ಮಾಡ್ತಾ ನೀಟಾಗಿ ಕಲಿತ ಮೇಲೆ ನೀವು ಇನ್ನೂ ದೊಡ್ಡ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ಒಂದು ವಿಷಯನ ಹೇಳಿದ ಮರ್ತೆ. ಏನಪ್ಪ ಅಂತ ಹೇಳಿದ್ರೆ, ಅದು ನಾನು ಈ ಒಂದು ವಿಡಿಯೋ ಮಾಡಿರೋದು ಪ್ಯೂರ್ಲಿ ಎಜುಕೇಷನ್ ಪರ್ಪಸಿಂದ ಅಷ್ಟೇ. ಅದ್ರ ಬದಲಾಗಿ ನಿಮಗೆ ಇದನ್ನು ಇನ್ವೆಸ್ಟ್ ಮಾಡಿ ಅಥವಾ ನಿಮ್ಮ ದುಡ್ಡನ್ನು ಮಾಡ್ಕೊಳ್ಳಿ ಅಥವಾ ದುಡ್ಡನ್ನು ಕಳ್ಕೊಳ್ಳಿ ಅಂತ ಹೇಳಿಲ್ಲ. ನಾನು ಇದನ್ನು ಹೇಳಿರೋದು ಓನ್ಲಿ ಫಾರ್ ಲಿಟರಸಿ ಪರ್ಪಸ್. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.